ಹರಿ ಓಂ ಎಲ್ರಿಗೂ ನಮಸ್ತೆ. ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನೋಡಿ, ನಮಗಿವತ್ತು ಬಜ್ಜಿ ತಿನ್ನಬೇಕು ಅಂತ ಆಸೆ ಆಗಿದೆ. ಅದಕ್ಕೋಸ್ಕರ ನಾನು ಯಾವ ರೀತಿ ಬಜ್ಜಿ ಮಾಡಿದ್ದೇನೆ ಅಂತ ನಿಮ್ಮ ಜೊತೆನೂ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡಿದ್ದೇನೆ. ಈ ಮಳೆಗಾಲದ ಹೊತ್ತಲ್ಲಿ ಏನಾದರೂ ಬಿಸಿ ಬಿಸಿ ತಿನ್ನೋಣ ಅಂತ ಅನಿಸಿದರೆ ಈ ಥರ ಬಜ್ಜಿ ಎಲ್ಲ ಮಾಡ್ಕೊಳ್ಬೋದು. ನೋಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅದು ಅಲ್ಲದೆ ನಾನಿದು ಮಸಾಲ ಬಜ್ಜಿನ ಮಾಡ್ಕೊಂಡಿದ್ದೇನೆ. ಬೋಂಡಾ ಮಿರ್ಚಿ ಅಂತೆಲ್ಲ ಹೇಳ್ತಾರೆ. ತುಂಬಾ ಸುಲಭವಾಗಿ ಹಾಗೂ ರುಚಿಯಾಗಿರುವಂತಹ ಈ ಬೋಂಡಾ ಬಜ್ಜಿ ಮಾಡಿದ್ರಂತೂ ಮಕ್ಕಳು ಹೊರಗಡೆನೇ ತಿಂದು ಕೇಳೋದೇ ಇಲ್ಲ. ವೆಜ್ ರೋಲ್, ಪಿಜ್ಜಾ, ಬರ್ಗರ್ ಇದ್ರ ಮುಂದೆ ಏನೂ ಇಲ್ಲ. ಇದೇ ತುಂಬ ಟೇಸ್ಟಿಯಾಗಿರ್ತದೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ನಾನಿಲ್ಲಿ ಒಂದು 1/4 kg ಆಗುವಷ್ಟು ಬೋಂಡಾ ಮೆಣಸು ತಗೊಂಡಿದ್ದೇನೆ. ನೋಡಿ, ದಪ್ಪಗಿರುವಂತಹ ಬೋಂಡಾ ಮೆಣಸು. ಇದು ಒಮ್ಮೊಮ್ಮೆ ಖಾರ ಇರ್ತದೆ, ಇದು ಖಾರ ಇಲ್ಲ. ಆದರೂ ಕೂಡ ಈ ಬೋಂಡಾ ಮೆಣಸನ್ನ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಅದರ ತಿರುಳಿದೆಯಲ್ಲ, ಒಳಗಡೆ ಅದರ ಬೀಜ ಎಲ್ಲ ಅದನ್ನೆಲ್ಲ ಚೆನ್ನಾಗಿ ತಕ್ಕೊಳ್ಬೇಕು. ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು. ನಾವಿದನ್ನು ಮೊದಲೇ ಖಾರ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಬೋದು. ಖಾರ ಬೇಕಾದವರಿಗೆ ಈ ತಿರುಳು ತೆಗಿಬೇಕು ಅಂತಿಲ್ಲ. ಖಾರ ಬೇಡ ಅಂತ ಇದ್ದರೆ ಈ ತಿರುಳನ್ನು ತೆಗೆದು ಬಿಡಬೇಕು. ನೋಡಿ, ಈ ಥರ ಎಲ್ಲ ಮೆಣಸನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇನ್ನಿದಕ್ಕೆ ಬೇಕಾದಂತಹ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಟ್ಕೊಂಡಿದ್ದೇನೆ. ಬೇಯಿಸಿ ಸಿಪ್ಪೆ ತೆಗೆದಿರುವಂತಹ ಬಟಾಟೆನ ಕೂಡ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಆನಂತರ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಹುಡಿ. ನಾನಿಲ್ಲಿ 1 ಸ್ಪೂನ್ ಮೆಣಸಿನ ಹುಡಿ ಹಾಕ್ಕೊಂಡಿದ್ದೇನೆ. ನಿಮಗೆ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಗರಂ ಮಸಾಲೆ, 1 ಚಮಚ ಜೀರಿಗೆ ಹುಡಿ ಹಾಕ್ಕೊಂಡಿದ್ದೇನೆ. ನೋಡಿ, ಇವುಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಖಾರಕ್ಕೆ ಮೆಣಸಿನ ಹುಡಿ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಸಿ ಮೆಣಸನ್ನ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಟೇಸ್ಟಿಯಾಗಿರ್ತದೆ. ನೋಡಿ, ಈಗ ಮಸಾಲೆ ತಯಾರಾಗಿದೆ. ಇದಕ್ಕೆ ಸ್ವಲ್ಪ ಅಂದರೆ 1 ಚಮಚವಾಗುವಷ್ಟು ಲಿಂಬೆ ರಸ ಕೂಡ ಹಿಂಡ್ಕೊಳ್ತಾ ಇದ್ದೇನೆ. ಈ ಲಿಂಬೆ ರಸನೂ ಹಿಂಡ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆನ ತುಂಬಾ ಸುಲಭವಾಗಿ ತಯಾರು ಮಾಡ್ಕೊಳ್ಬೋದು. ಈಗ ಮಸಾಲೆ ತಯಾರಾಗಿದೆ. ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಮೆಣಸು ಇದೆಯಲ್ಲ, ತಿರ್ಲೆಲ್ಲ ತೆಗೆದಿಟ್ಕೊಂಡಿರುವಂತಹ ಮೆಣಸು, ಅದಕ್ಕೆ ಈ ಮಸಾಲೆನ ತುಂಬಿಸ್ಕೊಳ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ 1/4 kg ಮೆಣಸು ಅಂದರೆ 8 ಮೆಣಸನ್ನ ಬಜ್ಜಿ ಮಾಡ್ಕೊಳ್ತಾ ಇದ್ದೇನೆ. 8 ಮೆಣಸಿಗೆ 2 ಬಟಾಟೆನ ತಗೊಂಡಿದ್ದೇನೆ. 2 ಬಟಾಟೆ, 1 ಈರುಳ್ಳಿ ಸಾಕಾಗಿದೆ. ನೋಡಿ, ಇದೇ ತರಹ ಎಲ್ಲ ಮೆಣಸಿನ ಒಳಗೆ ಅಂದರೆ ನಾನಿಲ್ಲಿ ಕೊರೆದಿಟ್ಕೊಂಡಿರುವಂತಹ ಮೆಣಸಿನೊಳಗೆ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ತುಂಬಿಸ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಎಲ್ಲ ಮೆಣಸುಗಳಿಗೂ ಈಗ ಮಸಾಲೆ ತುಂಬಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ನಾನು ಇದನ್ನು ಡಿಪ್ ಮಾಡಿ ಬೇಯಿಸ್ಕೊಳ್ಳಿಕ್ಕೋಸ್ಕರ ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಕಡಲೆ ಹಿಟ್ಟನ್ನು ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನೋಡಿ, ನಾನಿಲ್ಲಿ 1 ಕಪ್ ಆಗುವಷ್ಟು, ಅಂದಾಜು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿನ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಸ್ವಲ್ಪವೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಕಡಲೆ ಹಿಟ್ಟನ್ನು ಒಮ್ಮೆ ಚೆನ್ನಾಗಿ ಜರಡಿ ಹಿಡ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಬೇಗ ನಿಮಗೆ ಆ ಗಂಟೆಲ್ಲ ಪುಡಿ ಆಗೋದಿಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ಈಗ ನಾನು ತುಂಬ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಗಂಟೆಲ್ಲ ಹೋಗಿ ಈ ಹಿಟ್ಟು ರೆಡಿಯಾಗಿದೆ. ಉಪ್ಪನ್ನ ಈಗ ನೋಡ್ಕೊಳ್ಬೇಕು. ಬೇಕಿದ್ದರೆ ಖಾರ ಕೂಡ ಇದರಲ್ಲೂ ಹಾಕ್ಕೊಳ್ಬೋದು. ರೆಡಿಯಾಗಿರುವಂತಹ ಕಡಲೆ ಹಿಟ್ಟಿಗೆ ಮಸಾಲೆ ತುಂಬಿದ ಮೆಣಸನ್ನ ಚೆನ್ನಾಗಿ ಅದ್ಬಿಟ್ಟು ಡಿಪ್ ಮಾಡಿಬಿಟ್ಟು ಬಿಸಿಯಾಗಿರುವಂತಹ ಎಣ್ಣೆಗೆ ಹಾಕ್ಕೊಂಡು 30 ಸೆಕೆಂಡುಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ, ಅಂದರೆ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂತಹ ಬಿಸಿಯಾಗಿರುವಂತಹ ಮಸಾಲ ಬಜ್ಜಿ ರೆಡಿಯಾಗ್ತದೆ. ನೋಡಿದ್ರಲ್ಲ, ಕಡಿಮೆ ಸಾಮಗ್ರಿಯಿಂದ ಎಷ್ಟು ಸುಲಭವಾಗಿ ಈ ಮಸಾಲ ಮಿರ್ಚಿಯನ್ನು ಮಾಡ್ಬೋದು ಅಂತ. ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ. ಒಂದಿನ ನೀವು ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಈ ಥರ ಎಲ್ಲ ಮೆಣಸನ್ನ ಬೇಯಿಸ್ಕೊಂಡು ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ಈ ಮೆಣಸನ್ನ ಇದೇ ಥರ ತಿನ್ನೋದಕ್ಕಿಂತ ಕಟ್ ಮಾಡಿ ತಿನ್ಲಕ್ಕಂತೂ ತುಂಬ ಟೇಸ್ಟಿಯಾಗಿರ್ತದೆ. ಇದಕ್ಕೆ ನೀವು ನೆಂಚ್ಕೊಳ್ಳಿಕ್ಕೆ ಬೇಕಿದ್ದರೆ ಸಾಸ್ ಆ ಥರ ತೊಗೊಳ್ಬೋದು. ನಾನಿಲ್ಲಿ ಏನು ತೊಗೊಳ್ತಾ ಇಲ್ಲ, ಈ ಮಸಾಲೆಯಲ್ಲೇ ಅಷ್ಟು ಟೇಸ್ಟಿಯಾಗಿದೆ. ನೋಡಿ, ಈ ಥರ ಕಟ್ ಮಾಡಿ ತಿನ್ನಲಿಕ್ಕಂತೂ ತುಂಬಾ ಟೇಸ್ಟಿಯಾಗಿರ್ತದೆ. ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನಲ್ನ ಸಪೋರ್ಟ್ ಮಾಡಿ. ಇದುವರೆಗೆ ಈ ರೆಸಿಪಿನ ಪೂರ್ತಿಯಾಗಿ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು. ಇದೇ ತರಹದ ಹೊಸ ರೆಸಿಪಿಯೊಂದಿಗೆ ಹಾಗೂ ರುಚಿಕರವಾದ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ರಾಮ್ ರಾಮ್.